ಕಾಮದಹನ ಮತ್ತು ಹೋಲಿ ನಿಜವಾದ ಕಾರಣ. ಕಾಮದಹನ ಏಕೆ ಮಾಡುತ್ತಾರೆ? ಕಾಮದಹನವು ಮುಖ್ಯವಾಗಿ ಭಕ್ತಿ ಮತ್ತು ನಿಯಂತ್ರಣದ ಸಂಕೇತ. ಪುರಾಣಗಳ ಪ್ರಕಾರ ಅಸುರ ರಾಜನಾದ ತಾರಕಾಸುರನನ್ನು ಸೋಲಿಸಲು ಶಿವ ಮತ್ತು ಪಾರ್ವತಿ ಅವರ ಪುತ್ರನು ಜನಿಸಬೇಕಿತ್ತು. ಆದರೆ ಶಿವನು ಗಾಢ ತಪಸ್ಸಿನಲ್ಲಿ ನಿರತರಾಗಿದ್ದರು. ಅದರಿಂದ ದೇವತೆಗಳು ಕಾಮದೇವನನ್ನು ಕಳುಹಿಸಿದರು. ಕಾಮದೇವನು ತನ್ನ ಹೂಬಾಣದಿಂದ ಶಿವನ ಮನಸ್ಸನ್ನು ಕದಲಿಸಲು ಪ್ರಯತ್ನಿಸಿದಾಗ ಶಿವನು ಕೋಪಗೊಂಡು ತನ್ನ ಮೂರನೇ ಕಣ್ಣು ತೆರೆದು ಕಾಮದೇವನನ್ನು ಭಸ್ಮ ಮಾಡಿದರು. ಈ ಘಟನೆ ಕಾಮದಹನ ಎಂದು ಪ್ರಸಿದ್ಧವಾಗಿದೆ. ಇದರರ್ಥ ಅತಿಯಾದ ಆಸೆ ಕಾಮಗಳನ್ನು ನಿಯಂತ್ರಿಸಬೇಕು. ಆತ್ಮ ನಿಗ್ರಹವೇ ಶ್ರೇಷ್ಠ. ಭಕ್ತಿ ಮತ್ತು ಶುದ್ಧ ಮನಸ್ಸು ಮುಖ್ಯ. ಹೋಲಿ ಏಕೆ ಆಚರಿಸುತ್ತಾರೆ? ಹೋಲಿ ಹಬ್ಬವು ಸತ್ಯದ ಗೆಲುವು ಮತ್ತು ದುಷ್ಟದ ನಾಶವನ್ನು ಸೂಚಿಸುತ್ತದೆ. ಪುರಾಣ ಕಥೆಯ ಪ್ರಕಾರ ದೈವರಾಜ ಹಿರಣ್ಯಕಶಿಪು ತನ್ನನ್ನು ದೇವರೆಂದು ಪೂಜಿಸಲು ಎಲ್ಲರನ್ನೂ ಬಲವಂತಪಡಿಸಿದನು. ಆದರೆ ಅವನ ಮಗ ಪ್ರಹ್ಲಾದ ಭಗವಂತನಾದ ವಿಷ್ಣುನ ಭಕ್ತನಾಗಿದ್ದನು. ಹಿರಣ್ಯಕಶಿಪುವಿನ ಸಹೋದರಿ ಹೋಲಿಕಾಗೆ ಅಗ್ನಿಯಲ್ಲಿ ಸುಡದ ವರವಿತ್ತು. ಆಕೆ ಪ್ರಹ್ಲಾದನನ್ನು ಮಡಿಲಲ್ಲಿ ಕುಳ್ಳಿರಿಸಿ ಅಗ್ನಿಗೆ ಹೋದಳು. ಆದರೆ ದೇವರ ಕೃಪೆಯಿಂದ ಪ್ರಹ್ಲಾದನು ಉಳಿದನು ಮತ್ತು ಹೋಲಿಕಾ ಸುಟ್ಟುಹೋದಳು. ಇದನ್ನು ಸ್ಮರಿಸಲು ಹೋಲಿಕಾ ದಹನ ಮಾಡುತ್ತಾರೆ. ಸತ್ಯ ಯಾವಾಗಲೂ ಗೆಲ್ಲುತ್ತದೆ ಎಂಬ ಸಂದೇಶ ನೀಡುತ್ತದೆ. ಹೋಲಿ ಬಣ್ಣಗಳ ಹಬ್ಬ ಏಕೆ? ಮುಂದಿನ ದಿನ ಬಣ್ಣಗಳ ಹಬ್ಬ ಆಚರಿಸುತ್ತಾರೆ. ಇದು ಸಂತೋಷ, ಸ್ನೇಹ, ಕ್ಷಮೆ, ಏಕತೆ, ವಸಂತ ಋತುವಿನ ಸ್ವಾಗತ ಇವುಗಳ ಸಂಕೇತವಾಗಿದೆ. ಸಂಕ್ಷಿಪ್ತವಾಗಿ, ಕಾಮದಹನ ಮನಸ್ಸಿನ ದುಷ್ಪ್ರವೃತ್ತಿಗಳನ್ನು ದಹಿಸುವ ಸಂಕೇತ. ಹೋಲಿಕಾದಹನ ಸತ್ಯದ ಜಯ, ದುಷ್ಟದ ನಾಶ. ಬಣ್ಣಗಳ ಹೋಲಿ ಪ್ರೀತಿ, ಸಂತೋಷ ಮತ್ತು ಏಕತೆ. ಹೀಗಾಗಿ ಹೋಲಿ ಕೇವಲ ಬಣ್ಣಗಳ ಹಬ್ಬವಲ್ಲ, ಅದು ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ನೈತಿಕ ಸಂದೇಶ ನೀಡುವ ಹಬ್ಬವಾಗಿದೆ.